ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ವಿಜ್ಞಾನ ವಿಷಯದ ಏನು ಬೇರೆ ಬೇರೆ ಪಾಠಗಳಿವೆ ಅವುಗಳಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಅನ್ವಯಿಕ ಪ್ರಶ್ನೆಗಳ ಬಗ್ಗೆ ನೋಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆಗಳನ್ನು ಕೇಳಬಹುದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ತಡ ಮಾಡದೆ ವಿಡಿಯೋನ ಆರಂಭ ಮಾಡೋಣ, ಬನ್ನಿ. ಸೊ ಮೊದಲ ಪ್ರಶ್ನೆ, ಸಮೀಪ ದೃಷ್ಟಿ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಯೊಬ್ಬ ಸಮೀಪದ ವಸ್ತುಗಳನ್ನು ನೋಡುವಾಗ ಕನ್ನಡಕವನ್ನು ಬಳಸದೆ ನೋಡಲು ಇಚ್ಛಿಸುತ್ತಾನೆ, ಏಕೆ ಅಂತಕ್ಕಂಥದ್ದು. ಏಕೆಂದರೆ ಅವನಿಗೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ವ್ಯಕ್ತಿಗೆ ನೀಡಿರುವ ಕನ್ನಡಕವು ನಿಮ್ನ ಮಸೂರಗಳನ್ನು ಹೊಂದಿರುತ್ತದೆ. ಈ ಕನ್ನಡಕ ಧರಿಸಿ ಹತ್ತಿರದ ವಸ್ತುಗಳನ್ನು ನೋಡಿದರೆ ಇವು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುವುದರಿಂದ ಮಸೂರಗಳ ಬಿಂಬ ಅಕ್ಷಿಪಟಲದ ಮೇಲೆ ಮಸುಕಾಗಿ ಮೂಡುತ್ತದೆ, ಆದ್ದರಿಂದ ಅವು ಅಸ್ಪಷ್ಟವಾಗಿ ಕಾಣುತ್ತವೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ವ್ಯಕ್ತಿಯೊಬ್ಬ ಬಳಸುತ್ತಿರುವ ಕನ್ನಡಕದ ಮಸೂರಗಳನ್ನು ಸ್ಪರ್ಶಿಸಿ ಆ ವ್ಯಕ್ತಿ ಯಾವ ದೃಷ್ಟಿ ದೋಷದಿಂದ ಬಳಲುತ್ತಿದ್ದಾರೆಂದು ಹೇಗೆ ಹೇಳುವಿರಿ ಅನ್ನುವಂಥದ್ದು. ಕನ್ನಡಕದ ಮಸೂರಗಳನ್ನು ಸ್ಪರ್ಶಿಸುವುದರಿಂದ ಅವು ಪೀನ ಮಸೂರಗಳೇ ಅಥವಾ ನಿಮ್ನ ಮಸೂರಗಳೇ ಎಂದು ಗುರುತಿಸಬಹುದು. ಒಂದು ವೇಳೆ ನಿಮ್ನ ದರ್ಪಣಗಳಾಗಿದ್ದಲ್ಲಿ ವ್ಯಕ್ತಿಯು ಸಮೀಪ ದೃಷ್ಟಿಯಿಂದ ಬಳಲುತ್ತಿದ್ದು, ಪೀನ ಮಸೂರಗಳಾಗಿದ್ದಲ್ಲಿ ಆ ವ್ಯಕ್ತಿಯು ದೂರದೃಷ್ಟಿಯಿಂದ ಬಳಲುತ್ತಿದ್ದಾನೆ ಎಂದು ಹೇಳಬಹುದು ಅನ್ನುವಂಥದ್ದು. ಇನ್ನು ಮಬ್ಬು ಬೆಳಕಿನಲ್ಲಿ ವಸ್ತುಗಳನ್ನು ನೋಡಲು ಸಾಧ್ಯವಾದರೂ ಅವುಗಳ ಬಣ್ಣವನ್ನು ಗುರುತಿಸಲು ನಮಗೆ ಸಾಧ್ಯವಾಗುವುದಿಲ್ಲ, ಏಕೆ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಕಣ್ಣು ಬಣ್ಣವನ್ನು ಗುರುತಿಸಬೇಕಾದರೆ ಅಕ್ಷಿಪಟಲದಲ್ಲಿರುವ ಕೋನ್ ಕೋಶಗಳು ಕ್ರಿಯಾಶೀಲವಾಗಬೇಕು. ಆದರೆ ಮಬ್ಬು ಬೆಳಕಿನಲ್ಲಿ ರಾಡ್ ಕೋಶಗಳು ಮಾತ್ರ ಕ್ರಿಯಾಶೀಲಗೊಳ್ಳುತ್ತವೆ. ಆದ್ದರಿಂದ ಮಬ್ಬು ಬೆಳಕಿನಲ್ಲಿ ವಸ್ತುಗಳ ಬಣ್ಣವನ್ನು ಗುರುತಿಸಲು ಆಗುವುದಿಲ್ಲ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಕೆಲವೊಮ್ಮೆ ಸೂರ್ಯ ಮತ್ತು ಚಂದ್ರ ಅವರ ಸುತ್ತ ಉಂಗುರ ಆಕೃತಿಯ ರಚನೆಗಳನ್ನು ಕಾಣಬಹುದು, ಏಕೆ ಅನ್ನುವಂಥದ್ದು. ಕೆಲವು ಸಂದರ್ಭಗಳಲ್ಲಿ ಭೂ ವಾತಾವರಣದಲ್ಲಿರುವ ಮಂಜಿನ ಕಣಗಳು ಸೂರ್ಯ ಮತ್ತು ಚಂದ್ರರಿಂದ ಬಂದ ಬೆಳಕನ್ನು ಪ್ರತಿಫಲಿಸುವುದರಿಂದ ಸೂರ್ಯ ಮತ್ತು ಚಂದ್ರರ ಸುತ್ತ ಉಂಗುರ ಆಕೃತಿಯ ರಚನೆಯನ್ನು ಕಾಣಬಹುದು ಅನ್ನುವಂಥದ್ದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಸೂರ್ಯ ಚಪ್ಪಟೆಯಾಗಿ ಕಾಣಲು ಕಾರಣವೇನು? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಭೂ ವಾತಾವರಣದ ಬೇರೆ ಬೇರೆ ಎತ್ತರಗಳಲ್ಲಿ ಗಾಳಿಯ ಸಾಂದ್ರತೆ ಮತ್ತು ಅದರ ವಕ್ರೀಭವನ ಸೂಚ್ಯಂಕ ಬೇರೆ ಬೇರೆಯಾಗಿರುತ್ತದೆ. ಆದ್ದರಿಂದ ಸೂರ್ಯಾಸ್ತದ ಮತ್ತು ಸೂರ್ಯೋದಯದ ಸಂದರ್ಭದಲ್ಲಿ ಸೂರ್ಯನ ಮೇಲ್ಭಾಗ ಮತ್ತು ಕೆಳಭಾಗದ ಅಂಚುಗಳಿಂದ ಬರುವ ಬೆಳಕು ವಾತಾವರಣದಿಂದ ಬೇರೆ ಬೇರೆ ಕೋನಗಳಲ್ಲಿ ವಕ್ರೀಭವನಗೊಳ್ಳುತ್ತದೆ. ಇದು ಸೂರ್ಯನ ಮೇಲ್ಭಾಗ ಮತ್ತು ಕೆಳಭಾಗಗಳು ಚಪ್ಪಟೆಯಾಗಿ ಕಾಣುವಂತೆ ಮಾಡುತ್ತದೆ. ಆದರೆ ಸೂರ್ಯನ ಪಾರ್ಶ್ವ ಭಾಗದಿಂದ ಬರುವ ಬೆಳಕು ಅದೇ ಕೋನಗಳಲ್ಲಿ ವಕ್ರೀಭವಿಸಲ್ಪಡುವುದರಿಂದ ಈ ಭಾಗಗಳು ವೃತ್ತಾಕಾರದಲ್ಲಿ ಕಾಣುತ್ತವೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, ಆಳಸಾಗರದ ನೀರು ನೀಲಿ ಬಣ್ಣಕ್ಕೆ ಕಾಣಲು ಕಾರಣ ಏನು ಅನ್ನುವಂಥದ್ದು. ಸೊ ಸೂರ್ಯನ ಬೆಳಕು ಸಾಗರಕ್ಕೆ ತಾಕಿದಾಗ ನೀರು ಸೌರ ಬೆಳಕಿನಲ್ಲಿರುವ ನೀಲಿ ಬಣ್ಣವನ್ನು ಚದುರಿಸಿ ಇತರ ಬಣ್ಣಗಳನ್ನು ಪ್ರಧಾನವಾಗಿ ಹೀರಿಕೊಳ್ಳುತ್ತದೆ. ಸೊ ಮುಂದಿನ ಪ್ರಶ್ನೆ, ಸಿನಿಮಾ ಮಂದಿರಗಳಲ್ಲಿ ಪ್ರೊಜೆಕ್ಟರ್ನಿಂದ ಬರುವ ಬೆಳಕಿನ ಪಥ ನಮಗೆ ಗೋಚರಿಸಲು ಕಾರಣವೇನು ಅನ್ನುವಂಥದ್ದು. ಏಕೆಂದರೆ ಸಿನಿಮಾ ಮಂದಿರದಲ್ಲಿರುವ ಧೂಳಿನ ಕಣಗಳು ಬೆಳಕನ್ನು ಚದುರಿಸುತ್ತವೆ. ಇದಕ್ಕೆ ಟಿಂಡಾಲ್ ಪರಿಣಾಮ ಅಂತ ಕರಿತೇವೆ ಅಂತೇಳಿ ನಮಗೆ ಗೊತ್ತಿದೆ. ಸೊ ಮುಂದಿನ ಪ್ರಶ್ನೆ, ಸಿನಿಮಾ ಚಾಲನೆಯಲ್ಲಿ ಇದ್ದಾಗ ಹೊರಗಿನಿಂದ ಸಿನಿಮಾ ಮಂದಿರಕ್ಕೆ ಪ್ರವೇಶಿಸಿದರೆ ಸ್ವಲ್ಪ ಕಾಲ ನಮ್ಮ ಕಣ್ಣುಗಳಿಗೆ ಒಳಗಿರುವ ವಸ್ತುಗಳು ಕಾಣುವುದಿಲ್ಲ, ಏಕೆ ಅನ್ನುವಂಥದ್ದು. ಏಕೆಂದರೆ ನಾವು ಪ್ರಕಾಶಮಾನವಾದ ಬೆಳಕಿನಿಂದ ಮಬ್ಬು ಬೆಳಕಿನ ಪ್ರದೇಶದೊಳಕ್ಕೆ ಹೋಗುತ್ತೇವೆ. ಆಗ ನಮ್ಮ ಕಣ್ಣಿನೊಳಗೆ ಹೆಚ್ಚು ಬೆಳಕು ಪ್ರವೇಶಿಸುವಂತೆ ಕಾಣಲು ವರ್ಣಪಟಲವು ಕಣ್ಣಿನ ಪಾಪೆಯ ಗಾತ್ರವನ್ನು ಹೊಂದಾಣಿಕೆ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ದೊಡ್ಡ ಜ್ವಾಲೆಯ ಸಮೀಪದಲ್ಲಿರುವ ವಸ್ತುಗಳು ಮಿನುಗಿದಂತೆ ಕಾಣಲು ಕಾರಣವೇನು ಅನ್ನುವಂಥದ್ದು. ದೊಡ್ಡ ಜ್ವಾಲೆಯ ಸುತ್ತಲಿನ ವಾತಾವರಣದ ಗಾಳಿಯು ಬಿಸಿಯಾಗಿರುವುದರಿಂದ ಅದರ ಸಾಂದ್ರತೆಯು ಪಕ್ಕದ ಗಾಳಿಯ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ. ಮತ್ತು ಜ್ವಾಲೆಯ ಸುತ್ತಲಿನ ಗಾಳಿಯ ಪದರಗಳ ವಕ್ರೀಭವನ ಸೂಚ್ಯಂಕವು ನಿರಂತರವಾಗಿ ಬದಲಾಗುವುದರಿಂದ ಅದರ ಮೂಲಕ ಹಾದು ಬರುವ ಬೆಳಕು ನಿರಂತರವಾಗಿ ತನ್ನ ಪಥವನ್ನು ಬದಲಿಸುತ್ತಿರುತ್ತದೆ. ಆದ್ದರಿಂದ ಅಕ್ಷಿಪಟಲದ ಮೇಲೆ ಮೂಡುವ ಜ್ವಾಲೆಯ ಸಮೀಪದ ವಸ್ತುಗಳ ಬಿಂಬಗಳು ಮಿನುಗದಂತೆ ಕಾಣುತ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಒಂದು ವಸ್ತು ಸೂರ್ಯನ ಬೆಳಕಿನಲ್ಲಿರುವ ಹಸಿರು ಬಣ್ಣವನ್ನು ಬಿಟ್ಟು ಬೇರೆಲ್ಲ ಬಣ್ಣಗಳನ್ನು ಹೀರಿಕೊಂಡರೆ ಆ ವಸ್ತು ಯಾವ ಬಣ್ಣಕ್ಕೆ ಕಾಣುತ್ತದೆ ಅನ್ನುವಂಥದ್ದು. ಹಸಿರು ಬಣ್ಣಕ್ಕೆ ಕಾಣುತ್ತದೆ ಅನ್ನುವಂಥದ್ದು. ಇನ್ನು ಅಪಾಯ ಸಂಕೇತ ದೀಪಗಳನ್ನು ಕೆಂಪು ಬಣ್ಣವನ್ನು ಬಳಸುತ್ತೇವೆ, ಏಕೆ ಅನ್ನುವಂಥದ್ದು. ಏಕೆಂದರೆ ಕೆಂಪು ಬಣ್ಣದ ಬೆಳಕಿನ ತರಂಗ ದೂರವು ಹೆಚ್ಚಾಗಿದ್ದು ಈ ಬೆಳಕು ಚದರಿ ಹೋಗದೆ ವಾತಾವರಣದಲ್ಲಿ ಹೆಚ್ಚು ದೂರವನ್ನು ಚಲಿಸುತ್ತದೆ ಅನ್ನುವಂಥದ್ದು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಅನ್ವಯಿಕ ಪ್ರಶ್ನೆಗಳನ್ನು ಕೇಳಬಹುದು ಅಂತಕ್ಕಂಥದ್ದನ್ನು ನೋಡಿದ್ವಿ.
ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.